ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ, ವಿಶ್ವಾಸಕ್ಕೆ ಏನೇ ಸಂದರ್ಭ ಬಂದರೂ ನೀವು ಮಾತ್ರ ನನ್ನ ಕೈ ಬಿಡಲ್ಲ ಅಂದ್ಕೊಂಡು ನಿಮ್ಮ ಜೊತೆ ಆ ಮನೇಲಿದ್ದೆ. ಆದರೆ 4 ಜನ ಬಂದು 4 ರೀತಿಯಲ್ಲಿ ಮಾತಾಡಿದಾಗ ನೀವು ನನ್ನ ಪರ ನಿಂತ್ಕೊಳ್ಳಿಲ್ಲ, ನನ್ನ ಪರ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ನಿಮ್ಮ ಮನೆಯವ್ರ ಪರನೇ ನಿಂತ್ಕೊಂಡ್ರಿ. ಈಗ ನಿಮ್ಮನ್ನು ಮತ್ತೆ ನಂಬಿ ಮತ್ತೆ ಅಂಥ ಪರಿಸ್ಥಿತಿ ನೋಡೋಕ್ಕೆ ನನಗಂತೂ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ಹೊರಟುಬಿಡಿ. ಮೇಡಮರೇ, ಹುಸಿ ನನ್ನ ಮಾತು ಕೇಳಿ. ಅವತ್ತಿನ ಪರಿಸ್ಥಿತಿಲಿ ನಾನೇನು ಮಾತಾಡೋಕ್ಕೆ ಆಗಲಿಲ್ಲ. ಅದರಲ್ಲೂ ನೀ ಮೇಲ್ವೇ ಪಂಚಾಯತಿ ನಡಿಬೇಕಾದ್ರೆ ಏನು ಕೋಪ ಮಾಡ್ಕೋಬಾರ್ದು, ಏನು ಮಾತಾಡಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದು. ಈ ಸಿದ್ದೇಗೌಡ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತಾನೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೊತಾನೆ. ಅದರಲ್ಲೂ ಇದರಿಂದ ಕಡೆ ಯಾರವ್ರೆ, ಇದೆಲ್ಲ ಯಾಕಾಯ್ತು ಅಂತ ನಾನು ಹೇಳ್ತೀನಿ. ಹೊಸಿ ಅವಕಾಶ ಮಾಡಿಕೊಡಿ. ಬೇಡ ಸಿದ್ದು ಅವರೇ, ನೀವೇನೇ ಮಾತಾಡಿದ್ರು ಅದನ್ನು ಕೇಳೋ ಮನಸ್ಥಿತಿ ನನಗಿಲ್ಲ. ನೀವು ಮಾತಾಡಿ ನನ್ನ ಮನಸ್ಸು ಕರಗಿಸ್ತೀರಾ ಅಂತ ಅಂದ್ಕೊಂಡಿದ್ದಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ದಯವಿಟ್ಟು ಹೊರಡಿ. ನೋಡಿ ಮೇಡಮರೇ, ನೀವು ನನ್ನ ಒಪ್ಕೊಳ್ಳೋವರೆಗೂ ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ನಿಂತಿರ್ತೀನಿ. ಏನು ಇಲ್ಲೇ ನಿಂತ್ಕೊಂಡು ಹೋರಾಟ ಮಾಡ್ತೀರಾ? ನೋಡಿ, ನೀವ್ ಏನೇ ಹೇಳಿದ್ರು ನಾನಂತೂ ಕೇಳಲ್ಲ, ನಿಮ್ಮನ್ನ ಒಪ್ಕೊಳ್ಳಲ್ಲ. ಹೊರಡಿ ಇಲ್ಲಿಂದ. ಇಲ್ಲ ಮೇಡಮರೇ, ನಾನು ಎಲ್ಗೂ ಹೋಗಕ್ಕಿಲ್ಲ. ನಿಮ್ಗೆ ಎಷ್ಟು ಹಠ ಅದೆಯೋ ನನಗೂ ಅಷ್ಟೇ ಹಠ ಇದೆ. ಅದೇನಾಗುತ್ತಾಗ್ಲಿ, ನಾನು ಇಲ್ಲೇ ನಿಂತಿರ್ತೀನಿ. ಅಕ್ಕ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗೆ? ಪಾಪ ಸಿದ್ದೋಣ್ಣನ ಒಪ್ಕೊಳ್ಳಿ, ದೂರ ಮಾಡಬೇಡಿ. ಅಕ್ಕ, ವೆಂಕಣ್ಣ, ಚಲ್ವಕ್ಕ, ಇದು ನನ್ನ ಹೋರಾಟ, ನಾನೇ ಹೋರಾಡ್ತೀನಿ. ನನಗೋಸ್ಕರ ನೀವೇ ಕಷ್ಟಪಡ್ಬೇಕು. ಮೊದಲು ನೀವು ಇಲ್ಲಿಂದ ಹೊರಡಿ. ಅದೆಲ್ಲ ಹೆಂಗಾಗತ್ತಣ್ಣ? ಭಾವನ ಅಕ್ಕ ಜೀವನ ಸರಿ ಹೋಗ್ಬೇಕು ಅನ್ನೋದು ನಮಗೂ ಆಸೆ ಐತೆ. ಅದೇನಾಗುತ್ತೋ ಆಗ್ಲಿ, ನಿಮ್ ಜೊತೆ ನಾವು ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಲಕ್ಷ್ಮೀ ನಿವಾಸ